ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಕಾಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ GDS ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ದಾರೆ. ಏನಪ್ಪಾ ಈ ನೋಟಿಫಿಕೇಶನ್ ಎಲ್ಲಪ್ಪ ಅಂತಂದ್ರೆ, ಅಂಚೆ ಇಲಾಖೆಯಲ್ಲಿ ನೇರ ನೇಮಕಾತಿಯನ್ನು ಮಾಡಿದ್ದಾರೆ. ಅಂದ್ರೆ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ನೇರ ನೇಮಕಾತಿ ಮಾಡಿದ್ದಾರೆ. ಎಷ್ಟು ಹುದ್ದೆಗಳು ನೇರ ನೇಮಕಾತಿ ಅಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು, 28,740 ಹುದ್ದೆಗಳು ನೇರ ನೇಮಕಾತಿ ಆಗಿರ್ತಾವು. ಅದೇ ರೀತಿಯಾಗಿ ಯಾವ ಸ್ಟೇಟ್ ನಲ್ಲಿ ಮತ್ತು ಯಾವ ಡಿಸ್ಟ್ರಿಕ್ಟ್ ನಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇರ್ತಾವು ಎಲ್ಲಾ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ. ಅದೇ ರೀತಿಯಾಗಿ ಈ ಅಂಚೆ ಇಲಾಖೆನ ಅಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಕ್ವಾಲಿಫಿಕೇಶನ್ ಏನಾಗಿರ್ಬೇಕಪ್ಪ ಅಂತಂದ್ರೆ 10th ಪಾಸ್ ಆಗಿದ್ರೆ ಸಾಕು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು ನೀವು. ಅದೇ ರೀತಿಯಾಗಿ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಐತಿ, ಅದೇ ರೀತಿಯಾಗಿ ಇದು ಯಾವಾಗ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ, ಲಾಸ್ಟ್ ಡೇಟ್ ಯಾವಾಗ, ಅದೇ ರೀತಿ ಏಜ್ ರಿಲ್ಯಾಕ್ಸೇಷನ್ ಏನೇನು ಇರ್ತೈತಿ, ಮತ್ತೆ ಸ್ಯಾಲರಿ ಡೀಟೇಲ್ಸ್ ಯಾವ ರೀತಿ ಇರ್ತೈತಿ, ಮತ್ತೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಫೀಸ್ ಎಷ್ಟು ಇರ್ತೈತಿ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಒನ್ ಬೈ ಒನ್ ತಿಳಿಸ್ಕೊತಾ ಹೋಗ್ತೀನಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಲೈಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ರೀತಿಯ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತೈತಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಆಗಲೇ ತಿಳಿಸಿದ ಹಾಗೆ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ 28,740 ಪೋಸ್ಟ್ ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಇದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು, ಒನ್ ಬೈ ಒನ್ ತಿಳಿಸ್ಕೊತ ಹೋಗ್ತೀನಿ. ಇವಾಗ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಇದು ಗೌರ್ಮೆಂಟ್ ಜಾಬ್ ಆಗಿರ್ತೈತಿ. ಅದೇ ರೀತಿಯಾಗಿ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತಂದ್ರ 31 ಜನವರಿ 2026ಕ್ಕೆ GDS ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಅದೇ ರೀತಿಯಾಗಿ ನೀವು ನೋಡ್ಬೋದು ನೀವು ನೆಕ್ಸ್ಟ್. ಅದೇ ರೀತಿ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗ ಇರ್ತೈತೆಪ್ಪ ಅಂತಂದ್ರೆ ಇವಾಗ ನೋಡ್ಬೋದು, ಅವಾಗಲೇ ತಿಳಿಸಿದ ಹಾಗೆ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ 28,740 ಪೋಸ್ಟ್ ಗಳನ್ನು ಕರೆದಿದ್ದಾರೆ. ಅದೇ ರೀತಿಯಾಗಿ ಈ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಯಾವಾಗ ಸ್ಟಾರ್ಟ್ ಡೇಟ್ ಇದೆಯಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು, ಒನ್ ಬೈ ಒನ್ ತಿಳಿಸ್ಕೊತ ಹೋಗ್ತೀನಿ. ಇವಾಗ GDS ಅಪ್ಲಿಕೇಶನ್ ಆನ್ಲೈನ್ ಸ್ಟಾರ್ಟೆಡ್ ಡೇಟ್ ಯಾವಾಗಪ್ಪ ಅಂತಂದ್ರೆ 31 ಜನವರಿ 2026ಕ್ಕೆ ಇದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಅದೇ ರೀತಿಯಾಗಿ ನೀವು ಇವಾಗ ಅಪ್ಲಿಕೇಶನ್ ಕೊನೆಯ ದಿನಾಂಕ ಯಾವಾಗ ಇರ್ತೈತಪ್ಪ ಅಂತಂದ್ರೆ 14 ಫೆಬ್ರವರಿ 2026ಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಆಗಿರ್ತೈತಿ. ಅದೇ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕಿರ್ತೀರಿ, ಬಟ್ ಫೀಸ್ ಪೇಮೆಂಟ್ ಮಾಡಿರಂಗಿಲ್ಲ. ಫೀಸ್ ಪೇಮೆಂಟ್ ಮಾಡಲಿಕ್ಕೆ 16 ಫೆಬ್ರವರಿ 2026ಕ್ಕೆ ಲಾಸ್ಟ್ ಡೇಟ್ ಆಗಿರ್ತೈತಿ. ಅದೇ ರೀತಿಯಾಗಿ ಇವಾಗ ನೀವು ಅಪ್ಲಿಕೇಶನ್ ಹಾಕಿರ್ತೀರಿ, ಅದರಲ್ಲಿ ಏನಾದರೂ ಕರೆಕ್ಷನ್ ಇತ್ತುವಪ್ಪ ಅಂತಂದ್ರೆ ಆ ಕರೆಕ್ಷನ್ಗೆ 18, 19 2 ದಿನ ಕಾಲಾವಕಾಶ ಇರ್ತೈತಿ. ಆ 2 ದಿನದಲ್ಲಿ ನೀವು ಏನಾದರೂ ನಿಮ್ದು ಅಪ್ಲಿಕೇಶನ್ ಏನಾದರೂ ಕರೆಕ್ಷನ್ ಇತ್ತುವಪ್ಪ ಅಂತಂದ್ರೆ ಕರೆಕ್ಷನ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಇದೆಲ್ಲ ಅಪ್ಲಿಕೇಶನ್ ಹಾಕಿ ನಿಮ್ ಪೇಮೆಂಟ್ ಮಾಡಿ ಎಲ್ಲ ಕರೆಕ್ಷನ್ ಆಯ್ತು. ಇವಾಗ ಅದೇ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕಿದ ಮ್ಯಾಗೆ ನೀವು ಫಸ್ಟ್ ಮೆರಿಟ್ ಲಿಸ್ಟ್ ಯಾವಾಗ ಬರ್ತೈತಿ ಅಡ್ವಾನ್ಸ್ ಆಗಿ ಹೇಳಿದರೆ 28 ಫೆಬ್ರವರಿ 2026ಕ್ಕೆ ಫಸ್ಟ್ ಮೆರಿಟ್ ಲಿಸ್ಟ್ ಬಿಡುಗಡೆ ಆಗ್ತೈತಿ. ನೀವು ಅಪ್ಲಿಕೇಶನ್ ನಂತರ ಕೆಲವೇ ದಿನಗಳಲ್ಲಿ ನಿಮ್ದು ರಿಸಲ್ಟ್ ಅನ್ನು ಅನೌನ್ಸ್ಡ್ ಆಗ್ತೈತಿ. ಇದೆಲ್ಲ ಸ್ಟಾರ್ಟ್ ಡೇಟ್ ಯಾವಾಗ, ಎಂಡ್ ಡೇಟ್ ಯಾವಾಗ, ಕರೆಕ್ಷನ್ ಏನು ಎಲ್ಲ ತಿಳ್ಕೊಂಡಾಯ್ತು. ಈಗ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋದಾದ್ರಪ್ಪ ಅಂತಂದ್ರೆ ಪೋಸ್ಟ್ ಆಫೀಸ್ GDS ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಂದ್ರೆ ನೀವು ಈ ಹುದ್ದೆಗೆ ಅಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಫಸ್ಟ್ ಏನೇನು ಡಾಕ್ಯುಮೆಂಟ್ಸ್ ಗಳು ಬೇಕು ನಿಮ್ಮ ಹತ್ರ ಎಲ್ಲಾ ರೆಡಿ ಮಾಡಿ ಇಟ್ಕೋರಿ. ಇವೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗ್ತೈತಿ ನೋಡ್ರಿ. ನೀವು ಫಸ್ಟ್ನೇ ಬಂದು ನಿಮ್ದು 10th ಮಾರ್ಕ್ಸ್ ಕಾರ್ಡ್ ಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಬಂದ್ಬಿಟ್ಟು ವ್ಯಾಲಿಡ್ ಆಧಾರ್ ಪ್ರೂಫ್ ಅಂದ್ರೆ ನಿಮ್ದು ಆಧಾರ್ ಕಾರ್ಡ್ ಬೇಕಾಗತೈತಿ. ಅದೇ ರೀತಿಯಾಗಿ ನಿಮ್ದು ಕಾಸ್ಟ್ ಇನ್ಕಮ್ ಬೇಕು. PWD ಹೋಲ್ಡರ್ಸ್ ಆಗಿದ್ರೆ PWD ಸರ್ಟಿಫಿಕೇಟ್ ಬೇಕು. ಅದೇ ರೀತಿ EWS ಸರ್ಟಿಫಿಕೇಟ್ ಹೋಲ್ಡರ್ ಆಗಿದ್ರೆ EWS ಸರ್ಟಿಫಿಕೇಟ್ ಬೇಕು. ಅದೇ ರೀತಿ ನೀವು ಟ್ರಾನ್ಸ್ಪರೆಂಟ್ ಜೆಂಡರ್ಸ್ ಆಗಿದ್ರಪ್ಪ ಅಂತಂದ್ರ ಆ ಸರ್ಟಿಫಿಕೇಟ್ ಬೇಕಾಗ್ತೈತಿ. ಅದೇ ರೀತಿ ಡೇಟ್ ಆಫ್ ಬರ್ತ್ ಪ್ರೂಫ್. ಇನ್ನು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇನ್ನೂ 2-3 ದಿನ ಅವಕಾಶ ಐತಿ. ಅಷ್ಟರೊಳಗಾಗಿ ಇವೆಲ್ಲ ಡಾಕ್ಯುಮೆಂಟ್ಸ್ ಗಳು ರೆಡಿ ಮಾಡಿ ಇಟ್ಕೋರಿ. ಅದೇ ರೀತಿಯಾಗಿ ಇವಾಗ ನೆಕ್ಸ್ಟ್ ನೋಡ್ಬೋದು ನೀವು, ಇವಾಗ ಎಲ್ಲಿ ಈ ಪೋಸ್ಟ್ಗೆ ಅಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ ಎಲಿಜಿಬಲ್ ಏನಾಗಿರ್ಬೇಕು ಅಂದ್ರೆ ನೀವು ಏನ್ ಪಾಸ್ ಆಗಿರ್ಬೇಕು. 10th ಪಾಸ್ ಆಗಿದ್ರೆ ಸಾಕು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನೀವು ಸಾಧ್ಯವಾಗ್ತೈತಿ. 10th ಪಾಸ್ ಆಗಿದ್ರೆ ಸಾಕು ನೀವು ಅಪ್ಲೈ ಮಾಡ್ಬೋದು. ಅದೇ ರೀತಿಯಾಗಿ ಈ ಹುದ್ದೆಗೆ ಸ್ಯಾಲ್ರಿ ಏನಿರ್ತೈತಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು, ಇದರಲ್ಲಿ 2 ಹುದ್ದೆ ಇರ್ತೈತಿ. ಒಂದು BPM ಅಂತೇಳಿ, ಇನ್ನೊಂದು ABBPM ಅಂತೇಳಿ 2 ಹುದ್ದೆಗಳು ಇರ್ತೈತಿ. ಅದೇ ಇದರಲ್ಲಿ ಫಸ್ಟ್ನೇ ಹುದ್ದೆಗೆ ನೋಡ್ಬೋದು ನೀವು, BPMಗೆ ಏನಿರ್ತೈತಪ್ಪ ಅಂತಂದ್ರೆ 12,000ದಿಂದ 29,380 ರೂಪಾಯಿವರೆಗೂ ಸ್ಯಾಲ್ರಿ ಇರ್ತೈತಿ. ಅದೇ ರೀತಿಯಾಗಿ ABBPMಗೆ ಏನಿರ್ತೈತಪ್ಪ ಅಂದ್ರೆ ಸ್ಟಾರ್ಟಿಂಗು 10,000ದಿಂದ ಹಿಡಿದು 24,470 ರೂಪಾಯಿ ಒಳಗವರೆಗೂ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗ್ತೈತಿ. ಇದೆಲ್ಲ ಸ್ಯಾಲ್ರಿ ಡೀಟೇಲ್ಸು.
ಇದೆಲ್ಲ ನೋಡ್ಕೊರಿ ನೀವು ಒನ್ ಬೈ ಒನ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ. ಅದೇ ರೀತಿಯಾಗಿ ಇವಾಗ ನೆಕ್ಸ್ಟ್ ನೀವು ಅಪ್ಲೈ ಮಾಡಲಿಕ್ಕೆ ಏಜ್ ಲಿಮಿಟ್ ಎಷ್ಟು ಇರ್ತೈತಿ ಅಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು ಮಿನಿಮಮ್ 18 ಏಜ್ ಅಂತೂ ಆಗಿರಲೇಬೇಕು, ಅಂದರೆ 10th ಪಾಸ್ ಆಗಿರಲೇಬೇಕು. ಅದೇ ರೀತಿಯಾಗಿ 40 ವರ್ಷದವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು ಈ ಹುದ್ದೆಗೆ. 40 ವರ್ಷ ಆಗಿದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಮತ್ತು ಅದೇ ರೀತಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬಂದ್ರೂ ಏಜ್ ರಿಲ್ಯಾಕ್ಸೇಷನ್ ಎಷ್ಟು ಇರ್ತೈತಿ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡ್ರಿ. ಇವಾಗ ನೋಡ್ಬೋದು ನೀವು ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಏನೇನು ಇರ್ತೈತಪ್ಪ ಅಂತಂದ್ರೆ SC/ST ಕ್ಯಾಂಡಿಡೇಟ್ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. ಅದೇ ರೀತಿಯಾಗಿ OBC ಕ್ಯಾಂಡಿಡೇಟ್ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. ಅದೇ ರೀತಿಯಾಗಿ PWD ಹೋಲ್ಡರ್ಸಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. ಇವೆಲ್ಲ ನಿಮ್ದು ಏಜ್ ರಿಲ್ಯಾಕ್ಸೇಷನ್ ಯಾವ ರೀತಿ ಐತಿ ಎಲ್ಲ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು, ಹಾಕ್ರಿ. ಅದೇ ರೀತಿಯಾಗಿ ಈ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಕ್ಸಾಮ್ ಫೀಸ್ ಅಂತ ಇರ್ತೈತಿ. ಈ ಯಾವ ಕಾಸ್ಟ್ದವ್ರಿಗೆ ಎಷ್ಟು ಎಕ್ಸಾಮ್ ಫೀಸ್ ಇರ್ತೈತಿ ಇಲ್ಲಿ ನೋಡ್ಬೋದು ನೀವು. ಜನರಲ್ಲು, OBC, EWS ಆ್ಯಂಡ್ ಮೇಲ್ ಕ್ಯಾಂಡಿಡೇಟ್ಸ್ದವ್ರಿಗೆ ಎಲ್ಲರಿಗೂ ಮೇಲ್ ಕ್ಯಾಂಡಿಡೇಟ್ಸ್ ಎಲ್ಲರಿಗೂ 100 ರೂಪಾಯಿ ಫೀಸ್ ಪೇಮೆಂಟ್ ಇರ್ತೈತಿ. 100 ರೂಪೀಸ್ ಫೀಸ್ ಪೇಮೆಂಟ್ ಇರ್ತೈತಿ. ಅದೇ ರೀತಿಯಾಗಿ SC/ST ಕ್ಯಾಂಡಿಡೇಟ್ದವ್ರಿಗೆ PWD ಅದು ಮಹಿಳೆ ಕ್ಯಾಂಡಿಡೇಟ್ದವ್ರಿಗೆ ಮತ್ತು ಟ್ರಾನ್ಸ್ಜೆಂಡರ್ ಜನರಲ್ಸ್ದವ್ರಿಗೆ ಇವರಿಗೆಲ್ಲ ಏನು ಫೀಸ್ ಇರಂಗಿಲ್ಲ. ನೀವು ಫೀಸ್ ಏನೂ ಇರೋದಿಲ್ಲ, ಹಾಗೆ ಅಪ್ಲೈ ಮಾಡ್ಬೋದು. ಅದೇ ರೀತಿಯಾಗಿ ಇವಾಗ ನೋಡ್ಬೋದು ನೀವು ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಅದಾವು ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾಗಿ ಐತಿ. ಇಲ್ಲಿ ನೋಡ್ಬೋದು ನೀವು ಒಂದೆರಡು ಹೇಳ್ತೀನಿ. ಉಳಿಕೆದೆಲ್ಲ ನಿಮಗೆ PDF ಬೇಕಪ್ಪ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ PDF ಅಂತೇಳಿ ಟೈಪ್ ಹಾಕ್ರಿ. ನಾನು ಈ PDF ನಿಮ್ಗೆ ಡೈರೆಕ್ಟ್ನಾಗಿ ಸೆಂಡ್ ಮಾಡ್ತೀನಿ, ಇಲ್ಲ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಹಾಯ್ ಅಂತ ಕಳಿಸಿ ನಿಮಗೆ PDF ಕಳಿಸ್ತೀನಿ. ಅದೇ ರೀತಿ ಇವಾಗ ನೋಡ್ಬೋದು ನೀವು ಆಂಧ್ರ ಪ್ರದೇಶದಲ್ಲಿ 1060 ಪೋಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ ಅಸ್ಸಾಂದಲ್ಲಿ 639 ಪೋಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೆಕ್ಸ್ಟ್ ನೀವು ನಮ್ಮ ಕರ್ನಾಟಕದಲ್ಲಿ 1023 ಪೋಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಯಾವ ಡಿಸ್ಟಿಕ್ದಲ್ಲಿ ಎಷ್ಟು ಪೋಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಅದೆಲ್ಲದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲ ಡಿಸ್ಟಿಕ್ಗಳು ಸೇರಿ 28,740 ಪೋಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇವಾಗ ನೆಕ್ಸ್ಟ್ ನೋಡ್ಬೋದು ನೀವು ಇದೆಲ್ಲ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇನ್ನೂ 2 ದಿನ ಕಾಲಾವಕಾಶ ಐತಿ. ಅಷ್ಟರಲ್ಲಿ ನೀವು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ಗಳು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಳ್ರಿ. 31ನೇ ತಾರೀಕಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಯಾರು ಮಿಸ್ ಮಾಡಬೇಡ್ರಿ ಹುದ್ದೆ, ಯಾಕಂದ್ರೆ ನೇರ ನೇಮಕಾತಿ ಇರ್ತೈತಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಪ್ಪ ಅಂತ, ಈ ವಿಡಿಯೋ ಮೂಲಕ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿತ್ತಪ್ಪ ಅಂತಂದರೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.